ಮೋಕ್ಷದ ಸಾಂದರ್ಭಿಕ ಚಿತ್ರ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸರ್. ಜಂಗಲ್ ಮಂಗಲ್ ಅಂತ ಹೇಳಿ ಸಿನಿಮಾ ಹೆಸರು. ಈ ಸಿನಿಮಾದ ಸಂಪೂರ್ಣ ಮಾಹಿತಿ ಎಲ್ಲಿ ಮಾಡಿದ್ರಿ, ಏನು, ಯಾವ ಜನ ಸಿನಿಮಾ, ಯಾರೆಲ್ಲ ಇದ್ದಾರೆ ಈ ಸಿನಿಮಾದಲ್ಲಿ, ಈಗ ಯಾವ ಪರಿಸ್ಥಿತಿ ಇದೆ ಸಿನಿಮಾದೆಲ್ಲ ಒಂಚೂರು ಹೇಳಾದ್ಮೇಲೆ ಲಾಸ್ಟಲ್ಲಿ ಸುನಿ ಸರ್ ಮಾತಾಡ್ತಾರೆ. ಓಕೆನಾ? ಟೈಟ್ಲ್ ಕಾಣಿಸ್ಲಿಲ್ವಾ ಮೋಕ್ಷ? ಈಗ ನೀವೇ ಹೀರೋ. ಹೀರೋಯಿನ್ ಬಂದ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ಅಂತ, ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು. ಇದು ಯಾವುದೇ ವೇದಿಕೆಯಲ್ಲಿ ನಾನು ಮೊದಲನೇ ಸಲ ಮಾತಾಡ್ತಿದ್ದೀನಿ. ಹಾಗಾಗಿ ನನ್ನ ಮೊದಲನೇ ಮಾತನ್ನು ಇವತ್ತು ನಮಗೆ ಈ ವೇದಿಕೆ ಸಿಗಬೇಕಾದ್ರೆ, ಈ ಚಿತ್ರರಂಗ ಅನ್ನೋ ವೇದಿಕೆ ಸಿಗಬೇಕಾದ್ರೆ ಇದಕ್ಕೆ ಸತಿ ಸುಲೋಚನದಿಂದ ಹಿಡಿದು ಇಲ್ಲಿ ತನಕ ಯಾರೆಲ್ಲ ಶ್ರಮ ಪಟ್ಟಿದ್ದಾರೆ ಆ ಎಲ್ಲ ಹಿರಿಯ ಚೇತನಗಳಿಗೆ ಒಂದು ನಮಿಸುತ್ತಾ ನಾನು ಶುರು ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಚಿತ್ರರಂಗಕ್ಕೆ ಬಂದು ಒಂದು 10 ವರ್ಷ ಆಯಿತು. ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾ ಅದ್ರ ಮಧ್ಯೆ ಕೋವಿಡ್ ಎಲ್ಲ ಬಂತು. ಅದಾದಮೇಲೆ ಪ್ರೊಡ್ಯೂಸರ್ ಸಿಗ್ತಾ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ ಒಂದಷ್ಟು ಫ್ರೆಂಡ್ಸ್ ಬಂದು ನಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ನೀನೇನಾದರೂ ಮಾಡ್ತೀಯಾದ್ರೆ ಮಾಡು ಅಂತ ಮುಂದೆ ಬಂದರು. ಸೊ ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಮಾಡಿರೋ ಅಟೆಂಪ್ಟ್ ಇದು. ಸೊ ಈ ಕುಂತಿಗೆ ವರ ಸಿಕ್ಕ ತಕ್ಷಣ ಕರ್ಣನನ್ನು ಸೃಷ್ಟಿ ಮಾಡಿದ್ಲಂತೆ, ಆಮೇಲೆ ಏನು ಮಾಡೋದು ಅಂತ ಗೊತ್ತಾಗದೆ ನದಿಲ್ ಬಿಟ್ಲಂತೆ. ಆ ಥರ ನಮಗೆ ಸೃಷ್ಟಿ ಮಾಡಾಗಿತ್ತು, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಅಷ್ಟೊತ್ತಿಗೆ ದೊಡ್ಡ ಶಕ್ತಿಯಾಗಿ ಸುನಿ ಸರ್ ಮುಂದೆ ಬಂದರು. ಸೊ ಅವರಿಗೆ ನಾವು ಸದಾ ಆಭಾರಿಯಾಗಿರ್ತೀವಿ. ಇನ್ನು ಕತೆ ಬಗ್ಗೆ ಬರಬೇಕಂದ್ರೆ, ಅರೆಮಲೆನಾಡು ಅಂತ ಒಂದು ಪ್ರದೇಶ ಇದೆ. ಅಂದರೆ ನೀವು ಈ ಬೆಂಗಳೂರಿಂದ ಮಂಗಳೂರು ಹೋಗ್ಬೇಕಾದ್ರೆ ಈ ಘಟ್ಟ ಇಳಿಬೇಕಾದ್ರೆ ಈ ಘಟ್ಟ ಮತ್ತೆ ಊರು ಕರಾವಳಿ ಎರಡು ಪ್ರದೇಶಗಳು ಕೂಡುವಂತ ಒಂದು ಪ್ರದೇಶ ಇದೆ. ಇಲ್ಲಿ ಎರಡೂ ಕಡೆ ಜನ ಇರ್ತಾರೆ. ಅಂದ್ರೆ ಘಟ್ಟದ ಮೇಲಿನವರು ಇರ್ತಾರೆ, ಕರಾವಳಿಯವರು ಇರ್ತಾರೆ. ಇಲ್ಲಿ ಎರಡೂ ಕಡೆ ಸಂಸ್ಕೃತಿ ಇರುತ್ತೆ. ಅಂದ್ರೆ ಈ ಕಡೆಯವರು ಈ ಕಡೆ ಭಾಷೆನೂ ಮಾತಾಡ್ತಾರೆ, ಆ ಕಡೆ ಭಾಷೆನೂ ಮಾತಾಡ್ತಾರೆ. ಇಲ್ಲೊಂದು ಮಜಾ ಏನಂದ್ರೆ, ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವೈವಿಧ್ಯತೆ ಇದೆಯೋ ಅದೇ ಇಲ್ಲೂ ಇದೆ. ಯಾಕಂದ್ರೆ ಇಲ್ಲಿ ಒಂದಷ್ಟು ಕೇರಳದಿಂದ ಮೈಗ್ರೇಟ್ ಆಗಿ ಬಂದಿರುವಂಥ ಜನ ಇದ್ದಾರೆ. ಆಮೇಲೆ ಇಲ್ಲಿ ಕರಾವಳಿ ಕಡೆ ಸಂಸ್ಕೃತಿನ ಈ ಕಡೆ ಘಟ್ಟದ ಕಡೆಯವರು ಫಾಲೋ ಮಾಡ್ತಾರೆ, ಈ ಕಡೆ ಸಂಸ್ಕೃತಿನ ಆ ಕಡೆಯವರು ಫಾಲೋ ಮಾಡ್ತಾರೆ. ಆ ಥರ ಇರುವಂಥ ಒಂದು ಪ್ರದೇಶದಲ್ಲಿ ನಡೆಯುವಂಥ ಕಥೆ ಇದು. ಇಂಥ ಒಂದು ಊರಲ್ಲಿ ಅಂದರೆ ಅವ್ರಿಗೆ ಕಾಡಿನ ಜೊತೆ ಒಂದು ಅವಿನಾಭಾವ ಅಂತ ಸಂಬಂಧ ಇದೆ. ಸೊ ಅಂಥ ಒಂದು ಊರಲ್ಲಿ ಒಂದಷ್ಟು ಟೈಮ್ ಇದ್ದಂಥ ಅನುಭವ ನಿಮಗೆ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ನನ್ನ ನಂಬಿಕೆ ಏನಂದರೆ, ಪ್ರತಿಯೊಬ್ಬ ಮೇಕರು ಅವನ ಅನುಭವ ಏನಿದೆ, ಅವನ ಜೀವನದಲ್ಲಿ ನೋಡಿರೋದೇನಿದೆ ಅದನ್ನೇ ಬೇಸ್ ಆಗಿಟ್ಕೊಂಡು ಸಿನಿಮಾ ಮಾಡಿದರೆ ಅದು ತುಂಬ ಅಥೆಂಟಿಕ್ ಆಗಿ ಬರುತ್ತೆ ಅಂತ ನನ್ನ ಒಂದು ನಂಬಿಕೆ. ಸೊ ಹಾಗಾಗಿ ಅದನ್ನೇ ಕಟ್ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಇದರಲ್ಲಿ ತಾರಾಗಣದಲ್ಲಿ ಯಶ್ ಶೆಟ್ಟಿ ಅವರಿದ್ದಾರೆ. ಆಮೇಲೆ ಈಗ ಬಿಗ್ ಬಾಸ್ ಅಲ್ಲಿರುವಂಥ ಉಗ್ರಂ ಮಂಜು ಅವರು ತುಂಬ ಮುಖ್ಯ ಪಾತ್ರ ವಹಿಸ್ತಾ ಇದ್ದಾರೆ. ಆಮೇಲೆ ಹರ್ಷಿತಾ ಅಂತ ಸೀರಿಯಲ್ ನಟಿ, ನಿಮ್ಗೆ ಗೊತ್ತಿರ್ಬೋದು. ಸೊ ಇವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಆಮೇಲೆ ಬಾಲರಾಜ್ ವಾಡಿ ಅಂತ ನಿಮಗೆ ಗೊತ್ತಿರ್ಬೋದು, ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು. ಆಮೇಲೆ ಕರಾವಳಿ ಕಡೆಯಿಂದ ದೀಪಕ್ ರೈ ಪಾಣಾಜೆ ಅಂತ ಒಬ್ರು ಇದ್ದಾರೆ. ಆಮೇಲೆ ಚಂದ್ರ ಸುಳ್ಳಾಲ್, ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಅವರಿಗೆಲ್ಲ ಒಂದಷ್ಟು ಟಾಸ್ಕ್ ಆಗಿತ್ತು ಇದು. ಯಾಕಂದರೆ ನಮ್ಮ ಸಿನಿಮಾ ಒಂದು 70% ಕಾಡಲ್ಲೇ ನಡೆಯುತ್ತೆ. 70% ಆಫ್ ದ ಇದು ಶೂಟ್ ಕಾಡಲ್ಲೇ ಆಗಿರೋದ್ರಿಂದ ಇವರೆಲ್ಲ ಬೆಂಗಳೂರಲ್ಲಿ ಮಂಗಳೂರಲ್ಲಿ ಆರಾಮಾಗಿದ್ದವರು ಒಂದೇ ಸಲಕ್ಕೆ ಒಂದು ದಟ್ಟ ಕಾಡೋದು. ಅಂದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಹತ್ರ ಶೂಟ್ ಆಗಿರೋದು. ಅಲ್ಲಿ ನೀವು ಟ್ರಾವೆಲ್ ಮಾಡಿದರೆ ನೀವು ನೋಡಿರ್ಬೋದು, ನಿಮಗೆ ಸಿಕ್ಕಾಪಟ್ಟೆ ದಟ್ಟ ಕಾಡೋದು. ಸೊ ಅಂಥ ಕಾಡೊಳಗೆ ಒಂದು 1 ಕಿಲೋಮೀಟರ್ ಎಲ್ಲ ಟ್ರೆಕ್ ಮಾಡಿ, ಅಂದರೆ ಒಂದು ಜೀಪಲ್ಲೆಲ್ಲ ಸಾಗಿಸಿ ಕ್ಯಾಮ್ರಾನ ಅಲ್ಲಿ TT ಎಲ್ಲ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಅಂದರೆ ನಾವು ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡೇ ಶೂಟ್ ಮಾಡಿದ್ದೀವಿ.
ಸೊ ತುಂಬ ಕಷ್ಟಪಟ್ಟು 1 ಕಿಲೋಮೀಟರ್ ನಡ್ಕೊಂಡು ಹೋಗಿ ಆವಾಗಲೇ ಒಂದಷ್ಟು ಜನ ಎಲ್ಲ ಸುಸ್ತಾಗಿರ್ತಿದ್ರು, ಆಮೇಲೂ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಎಲ್ರಿಗೂ ನಾನು ಸದಾ ಋಣಿಯಾಗಿರ್ತೀನಿ. ಸೊ ಅಲ್ಲೂ ಕಾಡಲ್ಲಿ ತುಂಬ ದೊಡ್ಡ ಪೋರ್ಷನ್ ಬರೋದು ಉಗ್ರ ಮಂಜು ಅವ್ರದ್ದು. ಸೊ ಅವ್ರದ್ದು ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಆಮೇಲೆ ಎಲ್ಲ ಆರ್ಟಿಸ್ಟು, ಆಮೇಲೆ ಇದು ನಾನು ಮೊದಲೇ ಹೇಳಿದೆ, ನಾವು ಒಂದಷ್ಟು ಜನ ಕೊಲಾಬ್ರೇಟಿವ್ ಆಗಿ ಇದು ಮಾಡಿದಂತ, ಹಾಗಾಗಿ ಒಂದು ಲಿಮಿಟೆಡ್ ಬಜೆಟಲ್ಲಿ ಇದನ್ನು ಅಚೀವ್ ಮಾಡಬೇಕಿತ್ತು. ಸೊ ಹಾಗೆ ಇದು ಅಚೀವ್ ಆಗಬೇಕಾದ್ರೆ ನಾನು ಇಡೀ ತಂತ್ರಜ್ಞರು ಅಂತ ಯಾರಿದ್ದಾರೆ, ಇಡೀ ತಂಡ, ಅವ್ರದ್ದೊಂದು ಸಿನಿಮಾ ಪ್ರೀತಿ ಮತ್ತು ಅವಿರತ ಶ್ರಮನೂ ಇದಕ್ಕೆ ಕಾರಣ. ಸೊ ಎಲ್ಲ ತಂತ್ರಜ್ಞರು, ನಂದು DOP ವಿಷ್ಣು ಪ್ರಸಾದ್ P ಅಂತ, ನೀವು ಅವ್ರ ಕೆಲಸನ ನೀಲಿ ಹಕ್ಕಿ ಅಂತ ಸಿನಿಮಾದಲ್ಲಿ ನೋಡಿರ್ಬೋದು. ಸೊ ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಸೊ ಆಮೇಲೆ ಪ್ರಸಾದ್ K ಶೆಟ್ಟಿ ಅಂತ, ಅವರು ಮಂಗಳೂರು ಮೂಲದವರು, ಅವರು ಮ್ಯೂಸಿಕ್ ಮಾಡಿದ್ದಾರೆ. ಸೊ ಇನ್ನೊಂದಷ್ಟು ಹೆಚ್ಚುವರಿಯಾಗಿ ಇದಕ್ಕೆ ಒಂದಷ್ಟು ಸಂಗೀತವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ಕೊಡ್ತಾ ಇದ್ದಾರೆ. ಸೊ ಆಮೇಲೆ ಇದು ಈ ಒಂದು ಅನುಭವ ಕಾಡಲ್ಲಿ ಅಂಥ ಒಂದು ಊರಲ್ಲಿ ನೀವು ಇದ್ದಂಥ ಅನುಭವ ನಿಮಗೆ ಚೆನ್ನಾಗಿ ಕಟ್ಕೊಡೋಕ್ಕೆ ಬೇಬಿ ಚಂದ್ ಪೌಲ್ ಮತ್ತು ರವಿ ಹಿರೇಮಠ ಅಂತ ಅವರಿಬ್ಬರು ಸೌಂಡ್ ಇಂಜಿನಿಯರ್ಸ್, ಅವ್ರದ್ದು ಕೆಲಸನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಲ್ಲಿ ಎಷ್ಟೇ ನಾವು ಪ್ಲಗ್ಗಿನ್ಸ್ ಎಲ್ಲ ವರ್ಕ್ ಮಾಡಿದ್ರು ಆ ಕಾಡಲ್ಲಿರುವಂಥ ಅನುಭವವನ್ನು ತಂದುಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಆ ಕಾಡಿಗೆ ಹೋಗಿ ಅಲ್ಲಿರೋ ಸೌಂಡು, ಅಲ್ಲಿರೋ ಜೀರಂಡ ಶಬ್ದ ಅದೆಲ್ಲ ಒಂದು ರೆಕಾರ್ಡ್ ಮಾಡಿ, ಸೊ ಇದಕ್ಕೆ ನಿಮಗೆ ಹೇಗಂದರೆ ನೀವು ಈಗ ಒಂದು 2 ಗಂಟೆ ಈ ಸಿನಿಮಾ ನೋಡಿದರೆ ನೀವು ಆ ಊರಲ್ಲಿ ಇದ್ದೀರಾ, ಅಲ್ಲಿ ನಡೆಯುವಂಥ ಏನೋ ಒಂದು ಘಟನೆನ ನೀವು ಯಾವುದೋ ಒಂದು CC ಕ್ಯಾಮ್ರಾ ಹಾಕ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅನ್ನೋ ಥರ ಮೂಡ್ ಬರ್ತಾ ಇದೆ. ಸೊ ಹೀಗೆ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ನೀವೆಲ್ಲ ಇದನ್ನು ಜನರ ಹತ್ರ ತಲುಪಿಸೋಕ್ಕೆ ನಮಗೆ ಸಹಾಯ ಮಾಡಬೇಕು ಅಂತ ಕೋರ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಲೇಬಲ್ ಅಂಟಿಸ್ಬಿಟ್ಟಿದ್ದಾರೆ ಕೆಲವರು, ಅಂದ್ರೆ ಬೇರೆ ಬೇರೆ ರೇಂಜ್ ಆಫ್ ಪಾತ್ರಗಳನ್ನ ಮಾಡೋ ಕ್ಯಾಲಿಬರ್ ಇದೆ. ಅವರ ಪರ್ಫಾರ್ಮೆನ್ಸ್ ನೀವು ಆಸ್ ಅನ್ ಡೈರೆಕ್ಟರ್ ಆಗಿ ಹೇಗೆ ನೋಡ್ತೀರಾ? ಇವರು ನನಗೆ NST ಟೈಮಿಂದನೂ ಗೊತ್ತು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಿಂದ ಬಂದಿರುವಂಥ ತುಂಬ ಕಮ್ಮಿ ಆರ್ಟಿಸ್ಟ್ ಇಲ್ಲಿರೋದು. ಸೊ ಆ ಟೈಮಲ್ಲಿ ಇವ್ರದ್ದು ನಾನು ಡ್ರಾಮಾಸ್ ನೋಡಿದ್ದೀನಿ. ಅವರು ಚೈನಾದಲ್ಲಿ ಹೋಗಿ ಪಾಕಿಸ್ತಾನ ಹೋಗಿ ಪರ್ಫಾರ್ಮೆನ್ಸ್ ಮಾಡಿರೋ ವಿಡಿಯೋಸ್ ನೋಡಿದ್ದೀನಿ. ಬಟ್ ಇಲ್ಲಿ ಬಂದಮೇಲೆ ಅದೇನೋ ಅವ್ರನ್ನ ವಿಲನ್, ಫಸ್ಟ್ ಫಿಲ್ಮಲ್ಲಿ ವಿಲನ್ ಮಾಡಿದ್ಮೇಲೆ ಏನೋ ಅವ್ರದ್ದು ನಂಗೆ ಗೊತ್ತಿಲ್ಲ, ಎಲ್ಲ ಸಿನಿಮಾದಲ್ಲೂ ಅದೇ ಕ್ಯಾರೆಕ್ಟರ್ ಅವ್ರಿಗೆ ಸಾಲಾಗಿ ಬಂತು. ಸೊ ನಂಗೆ ಯಾವತ್ತೂ ಬೇಜಾರಿತ್ತು, ಯಾಕಂದರೆ ಇವ್ರು ಇಷ್ಟು ಒಳ್ಳೆ ಪರ್ಫಾರ್ಮರ್, ಇವ್ರ ಒಳಗಡೆ ಇರುವಂಥ ಒಂದು ಟ್ಯಾಲೆಂಟ್ನ ಹೊರಗಡೆ ತರಕ್ಕೆ ಯಾವುದು ಕ್ಯಾರೆಕ್ಟರ್ ಸಿಗ್ತಾ ಇಲ್ವಲ್ಲ ಅಂತ. ಸೊ ಹಾಗಾಗಿ ನಾನು ಇವ್ರಿಗೆ ಒಂದು 10-12 ವರ್ಷದಿಂದ ಪರಿಚಯ ಇರೋದ್ರಿಂದ ನಾನು ಅನ್ಕೊಂಡಿದ್ದೆ ಇವ್ರನ್ನ ನನ್ನ ಸಿನಿಮಾದಲ್ಲಿ ಹಾಕಿದ್ರೆ ನಾನು ಅಂಥ ಪಾತ್ರ ಅಂತೂ ಮಾಡಲ್ಲ, ಅವ್ರದ್ದೇನು ನ್ಯಾಚುರಲ್ ಪ್ಯಾಟರ್ನ್ ಏನಿದೆ ಅದನ್ನು ಬ್ರೇಕ್ ಮಾಡುವಂಥ ಪಾತ್ರನೇ ಕೊಡಬೇಕು ಅಂತ. ಸೊ ಹಾಗಾಗಿ ಈ ಪಾತ್ರಕ್ಕೆ ಇವರು ತುಂಬ ಸೂಟ್ ಆಗ್ತಾರೆ. ಸೊ ಹೇಗಂದರೆ ಅವರು ನೋಡೋಕ್ಕೆ ತುಂಬ ಶಕ್ತಿಶಾಲಿಯಾಗಿ ಕಾಣ್ತಾರೆ, ಬಟ್ ಇಲ್ಲಿ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವರು ಆ ಥರ ಸಿಚುವೇಶನಲ್ಲಿ ಅವರು ಚೆನ್ನಾಗಿ ನಟಿಸಿದ್ದಾರೆ. ಅವ್ರು ಬಚಾವಾಗಬೇಕಾದ್ರೆ ಯುಕ್ತಿ ಪ್ರದರ್ಶನನೇ ಮಾಡಬೇಕು. ಸೊ ಮೋಸ್ಟ್ಲಿ ಅವರ ಒಳಗಡೆ ಇರೋ ಆ್ಯಕ್ಟಿಂಗ್ ಪ್ರತಿಭೆಗೆ ಇದೊಂದು ಚಾಲೆಂಜ್ ಅಂತ ಅನಿಸುತ್ತೆ. ಸಿನಿಮಾ ಇನ್ನೇನು ಫೈನಲ್ ಹಂತದಲ್ಲಿದೆ ಸರ್, ಪೋಸ್ಟ್ ಪ್ರೊಡಕ್ಷನ್ದು ಫೈನಲ್ ಹಂತದಲ್ಲಿದೆ. ಸೊ ನಾವು ಅಂದರೆ ಮುಂದಿನ ತಿಂಗಳಷ್ಟರೊಳಗೆ ಸಿನಿಮಾ ರೆಡಿ ಇರುತ್ತೆ. ಆಮೇಲೆ ಒಂದಷ್ಟು ಬೇರೆ ಬೇರೆ ದೊಡ್ಡವ್ರ ಸಿನಿಮಾಗಳೆಲ್ಲ ನೋಡಿಕೊಂಡು ನಾವು ರಿಲೀಸ್ಗೆ ಪ್ಲ್ಯಾನ್ ಮಾಡ್ತೀವಿ. ಸರ್ ನಾನು ಫಸ್ಟ್ ಬಂದುಬಿಟ್ಟು ಕಾಲೇಜ್ ಮುಗಿಸಿ ಪುತ್ತೂರಿಂದ ಬೆಂಗಳೂರು ಬಂದೆ ನಿರ್ದೇಶಕನಾಗಬೇಕು ಅಂತ. ಆಮೇಲೆ ಫಸ್ಟ್ ಬಂದುಬಿಟ್ಟು ಒಂದು ಜಂಗಮರಂಗ ಅಂತ ಒಂದು ನಾಟಕ ತಂಡ ಇತ್ತು, ಅದರಲ್ಲಿ ನಾನು ಆ್ಯಕ್ಟರ್ ಆಗಿ ಮತ್ತು ಸೆಟ್ ವರ್ಕ್ ಎಲ್ಲ ವರ್ಕ್ ಮಾಡಿದೆ. ಅಲ್ಲಿ ಪ್ರಮೋದ್ ಶಿಗ್ಗಾಂವ್ ಅಂತ ಡೈರೆಕ್ಟರ್ ಇದ್ದರು, ಅವ್ರ ಜೊತೆ ವರ್ಕ್ ಮಾಡಿದೆ ಸ್ವಲ್ಪ ಟೈಮ್. ಆಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ, ಒಂದಷ್ಟು ತುಳು ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ, ಒಂದಷ್ಟು ಕನ್ನಡ ಸಿನಿಮಾದಲ್ಲಿ ಅಸೋಸಿಯೇಟು, ಅಸಿಸ್ಟೆಂಟ್ ಡೈರೆಕ್ಟ್ರು, ಹೀಗೆ ವರ್ಕ್ ಮಾಡಿದೆ ಸರ್. ಜಲಂತ ಮೂವಿಯಲ್ಲಿ ಅಸಿಸ್ಟೆಂಟ್ ಕೆಲಸ ಮಾಡಿದ್ರು. ಕ್ರೌಡ್ ಫಂಡಿಂಗ್ ಅಲ್ಲ, ಫ್ರೆಂಡ್ಸ್ ಫಂಡಿಂಗ್ ಅಂದರೆ ಸೊ ಎಲ್ಲರೂ ಸೇರಿ ಒಂದು 10-12 ಜನ ಇದ್ದಾರೆ ಸರ್. ಫ್ರೆಂಡ್ಸ್ ಫಂಡಿಂಗ್. ಸೊ ಇದಕ್ಕೆ ಏನಂದರೆ ಫಂಡಿಂಗ್ ಹಾಕ್ದವರೆಲ್ಲ ನನ್ನ ಫ್ರೆಂಡ್ಸೇ. ಅವರು ಅಂದರೆ ಒಂದು 10 ವರ್ಷ ನನ್ನ ಸ್ಟ್ರಗಲ್ ನೋಡಿದ್ರಲ್ಲ, ನನ್ನ ಅವಸ್ಥೆ ನೋಡೋಕ್ಕಾಗದೆ ಫೈನಲಿ ಏನಾದರೂ ಮಾಡಪ್ಪ ಅಂತ ಕೊಟ್ಟವರೇ ಇರೋದು. ಸರ್ ಇದು
ಕಾಡಿನ ಬದಿ ಇರುವಂತ ಒಂದೇ ಊರಲ್ಲಿ ನಡೆಯುವಂತ ಕತೆ. ಆ ಊರು ಮತ್ತೆ ಆ ಊರ್ ಪಕ್ಕ ಇರೋ ಕಾಡಲ್ಲಿ ಇಡೀ ಸಿನಿಮಾ ನಡೆಯುತ್ತೆ. ಅಲ್ಲಿಂದ ಹೊರಗಡೆ ನಾವು ಹೋಗಲ್ಲ, ಅಂದ್ರೆ ಕತೆ ಹೋಗಲ್ಲ. ಸೊ ಆ ಊರೊಳಗೆ ನಡೆಯುವಂತ ಮಜವಾದ ಕತೆ. ಅಂದ್ರೆ ಹೇಗಂದ್ರೆ ನಿಮಗೆ ಒಂದೇ ಊರೊಳಗೆ ಅಂದಾಗ ನೀವು ಏನು ಈ ಆರ್ಟ್ ಸಿನಿಮಾ ಮಾದರಿ ಅಲ್ಲ, ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್. ಒಂದು ಸಣ್ಣ ಘಟನೆ ನಡೆಯುತ್ತೆ, ಅದರಿಂದ ಇಡೀ ಊರಲ್ಲಿ ಏನೋ ಚಿತಲ್ ಪತಲ್ ಆಗುತ್ತಲ್ಲ, ಅದನ್ನ ಒಂದು ಕಥೆಯಾಗಿ ಇದು ಮಾಡಿದ್ರು ಸರ್. ಅದೇ ನಾನು ನಿಮ್ಗೆ ಮೊದಲೇ ಹೇಳಿದೆ, ಈಗ ಕರಾವಳಿ ಕಡೆ ಭಾಷೆನ ಅದೇ ಈಗ ಸಿನಿಮಾದಲ್ಲಿ ಏನಂದ್ರೆ ನಾನು ಈ ವೆರೈಟಿ ಆಫ್ ನಾನು ಸೆಲೆಕ್ಟ್ ಮಾಡಿರೋ ಪ್ಲೇಸ್ ಅಲ್ಲಿ ಎಲ್ಲಾ ಕಡೆಯಿಂದ ಬಂದಿರೋ ಜನ ಇರ್ತಾರೆ. ಅಂದ್ರೆ ಅಲ್ಲಿ ಒಂದಷ್ಟು ಕೇರಳದಿಂದ ಮೈಗ್ರೇಟ್ ಆಗಿ ಬಂದಿರುವಂತವ್ರು ಇದ್ದಾರೆ. ಅಂದ್ರೆ ರಿಯಲ್ ಇದು ನಾನು ನೋಡಿರೋ ಪ್ರಪಂಚ ಇದು. ಅವರು ಒಂದಷ್ಟು ಅವ್ರ ಭಾಷೆ ಅಲ್ಲಿಗೆ ಇದಾಗಿರುತ್ತೆ. ಮತ್ತೆ ಈಗ ನಾವು ಶೂಟ್ ಮಾಡಿರೋದು ಸುಳ್ಯದಲ್ಲಿ ಸರ್. ಸುಳ್ಯ ಸಂಪಾಜಿ ಈ ಪ್ರದೇಶದಲ್ಲಿ ಏನಂದ್ರೆ ಕೊಡವ ಮಾತಾಡೋ ಜನ ಇದ್ದಾರೆ. ಅಲ್ಲಿ ಅರಭಾಷೆ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಆಮೇಲೆ ಇದು ಕರಾವಳಿ ಕಡೆ ಜನ ಇದ್ದಾರೆ, ಅವರು ತುಳು ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಇಲ್ಲಿ ಕನ್ನಡನೇ ಎಲ್ಲರೂ ಮಾತಾಡ್ತಾರೆ, ಬಟ್ ಅವ್ರ ಭಾಷೆಗೆ ಅವರ ಒರಿಜಿನಲ್ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಅದು ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತೆ. ಸೊ ಒಂದಷ್ಟು ಘಟ್ಟದ ಮೇಲಿನ ಜನ ಇದ್ದಾರೆ, ಅವರು ಇಲ್ಲಿ ಈ ಕಡೆ ಭಾಷೆನೇ ಮಾತಾಡ್ತಾರೆ. ಹೌದು, ಬೇರೆ ಬೇರೆ ಕ್ಯಾರೆಕ್ಟರ್ ಬೇರೆ ಬೇರೆ ತರ ಮಾತಾಡುತ್ತೆ. ಮಂಗಗಳ ಕಥೆ ಇದು ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಂದ್ರೆ ಉತ್ತರ ಕರ್ನಾಟಕ ಕಡೆ ನಾವು ಇದಕ್ಕೆ ಒಂದು ಟೈಟಲ್ ಅಂತ ಹುಡುಕುವಾಗ ನಮ್ಗೊಂಚೂರು ಚಾಲೆಂಜಿಂಗ್ ಆಗಿತ್ತು, ಇದಕ್ಕೆ ಏನ್ ಟೈಟಲ್ ಇಡೋದು ಅಂತ. ಸೊ ಅದು ಹುಡುಕ್ತಾ ಹೋಗಿ ಅದೊಂದು ಆ ಟೈಟಲ್ ಮಾತ್ರ ಉತ್ತರ ಕರ್ನಾಟಕ ಕಡೆ ಸಿಕ್ತು. ಅಲ್ಲಿ ಜಂಗಲ್ ಮಂಗಲ್ ಅಂತ ಒಂದು ಇದನ್ನ ಯೂಸ್ ಮಾಡ್ತಾರೆ. ಸೊ ಅಲ್ಲಿಂದ ಸಿಕ್ತು ನಮ್ಗೆ. ನಿಮ್ಗೆ ಬಹುಶಃ ಒಂದು ಟೀಸರ್ ಅಂತ ಬಿಡ್ತೀವಿ ಫಸ್ಟ್ ಇದೇ ಮಂತ್ ಎಂಡಿಗೆ, ಅದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ಏನು ಅಂತ. ಎಲ್ಲರಿಗೂ ನಮಸ್ಕಾರ. ನಿನ್ನೆಷ್ಟು ನಾವು ಮತ್ತೆ ಡೈರೆಕ್ಟರ್ ಮಾತಾಡ್ತೀವಿ, ನಾವು ಜಾಸ್ತಿ ಏನು ಮಾತಾಡೋದು ಅಲ್ಲ, ತುಂಬ ಕಮ್ಮಿಯಲ್ಲಿ ಮಾತಾಡಿಬಿಟ್ಟು ಆದಷ್ಟು ಬೇಗ ಮುಗಿಸೋಣ. ಯಾಕಂದರೆ ಸುನಿ ಸರ್ ಮಾತಾಡೋದನ್ನು ಕೇಳೋಕ್ಕೆ ನಾವು ತುಂಬ ಇಷ್ಟಪಡ್ತೀವಿ, ನೀವು ಕೂಡ ಅದು ಕಾಯ್ತಾ ಇರ್ತೀರ. ಅದಕ್ಕೆ ಜಂಗಲ್ ಮಂಗಲ್ ಇದು ಅರ್ಧ ನಾಡಿನ ಕತೆ, ಅರ್ಧ ಕಾಡಿನ ಕತೆ. ಈ ನಾಡಲ್ಲಿರುವ ಮಂಗಗಳು ಕಾಡಿಗೆ ಹೋದಾಗ ಏನಾಗುತ್ತೆ, ಸೊ ನಾವು ಇಬ್ಬರಿಂದ ಶುರು ಆಗುತ್ತೆ ಸ್ಟೋರಿ, ಆಮೇಲೆ ಇಡೀ ಊರು ಸೇರುತ್ತೆ, ಅಂಥದ್ದು ಏನು ನಡೆಯುತ್ತೆ ಅನ್ನೋದೇ ಅದೊಂಥರ ಸ್ಟೋರಿ. ಇದು ತುಂಬ ಚೆನ್ನಾಗಿದೆ. ಅಂದರೆ ಸರ್ ಕೇಳಿದ್ರಿ ನೀವು ಅವಾಗ, ನೀವು ಯಾಕೆ ಹೀರೋ ಆಗಲ್ಲ ಅಂತ ಹೇಳ್ಬಿಟ್ಟು. ನನಗೆ ಹೀರೋ ಆಗಿ ಮಾಡೋದಂದ್ರೆ ಅದೊಂಥರ ತುಂಬ ರೆಸ್ಪಾನ್ಸಿಬಲ್ ಆಗಿರುವಂಥ ವರ್ಕ್ ಅದು. ಅದಕ್ಕೆ ಸರಿಯಾದ ಸ್ಕ್ರಿಪ್ಟ್ ಸಿಗಬೇಕು, ಡೈರೆಕ್ಟರ್ ಸಿಗಬೇಕು. ಇಲ್ಲೊಂದು ದುಡ್ಡು 5 ಲಕ್ಷ ತಗೊಳ್ಳೋದನ್ನು ದುಡ್ಡು ಮಾಡ್ಬೋದಿತ್ತು, ಆದರೆ ಹಂಗೆ ಆಗಲ್ಲ. ಅಂದರೆ ಆ್ಯಕ್ಟಿಂಗ್ನ ಪ್ಯಾಷನ್ ಆಗಿ ತಗೊಂಡ್ಮೇಲೆ ಸ್ಕ್ರಿಪ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹಂಗೆ ಹೀರೋ ಆಗಿ ಮಾಡಿದ್ದು ಸೂಜಿದಾರ್, ನಂಗೆ ತುಂಬ ಇಷ್ಟ ಆಗಿತ್ತು ಆ ಸ್ಕ್ರಿಪ್ಟು. ಆ ನಂತರ ಚಿಂಚಿ ಅಂತ ಮಾಡಿದೆ, ಅದು ಇನ್ನೂ ರಿಲೀಸ್ ಆಗಬೇಕು. ಅದರ ಡೈರೆಕ್ಟರ್ ಬಂದುಬಿಟ್ಟು ಮನು ಶೇಡ್ಕರ್, ಈ ಮೂವಿಯ ಎಡಿಟರ್. ಅದು ಕೂಡ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿದೆ. ಓಕೆ, ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಅವರೇ ಆ ಮೂವಿಗೆ. ಆಮೇಲೆ ಈ ಸ್ಕ್ರಿಪ್ಟು ಇವರು ನಾವೆಲ್ಲ ರೂಮ್ಮೇಟ್ಗಳು, ಸುಮಾರು 5-6 ವರ್ಷ ರೂಮ್ಮೇಟ್ಗಳು. ಆ ಪ್ರೀತಿ ಮೇಲೆ ಕೊಟ್ಟರು ಅಥವಾ ಆ್ಯಕ್ಟಿಂಗ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಕೊಟ್ಟರು ಗೊತ್ತಿರಲಿಲ್ಲ, ಅದು ಮತ್ತೆ ಅವತ್ತೇ ಕೇಳಬೇಕು. ಏನಾಗ್ತಿತ್ತು, ಈ ಥರ ಆದಾಗ ತುಂಬ ಕಷ್ಟ ಆಗ್ತಿತ್ತು ಅದನ್ನು, ಸರಿನಾ? ಸೊ ಈ ಮೂವಿಯಲ್ಲಿ ಇದರಲ್ಲಿ ನಾನು ಹೀರೋ ಅಲ್ಲ, ಇವರು ಹೀರೋಯಿನ್ ಅಲ್ಲ, ಇವರ ಸ್ಟೋರಿ, ಇವರ ಸ್ಕ್ರೀನ್ ಪ್ಲೇ ಹೀರೋ ಇದರಲ್ಲಿ, ಮತ್ತು ಇವರೇ ಹೀರೋ ಇದರಲ್ಲಿ. ಅಷ್ಟು ಚೆನ್ನಾಗಿದೆ ಸ್ಟೋರಿ, ಕೇಳೋಕೆ ಅಷ್ಟು ಮಜವಾಗಿತ್ತು. ಸುಮಾರು ನಾವೊಂದು 30 ದಿವಸದಲ್ಲಿ ಶೂಟ್ ಮಾಡಿದ್ದೀವಲ್ಲ, ಸ್ವಲ್ಪನೂ ಕಷ್ಟ ಆಗಿಲ್ಲ ನಮಗೆ. ಇವ್ರು ಹೇಳಿದ್ರಲ್ಲ, ತುಂಬ ಟಫ್ ಇತ್ತು ಆ ಕಾಡಲ್ಲಿ ಶೂಟ್ ಮಾಡೋದು, ಅಲ್ಲಿ ನಡ್ಕೊಂಡು ಹೋಗೋದು. ಯಾಕಂದರೆ ಕ್ರೇನ್ದು ಏನು ಬಿಡಿ ಭಾಗ ಇದೆ ಅದನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲ ಆ್ಯಕ್ಟರ್ಗಳು, ಯಾಕಂದರೆ ಅವ್ರಿಗೆ ತೊಗೊಬರಕ್ಕೆ ಆಗ್ತಿರ್ಲಿಲ್ಲ. ಅದೆಲ್ಲ ವರ್ಕ್ ಮಾಡಿದ್ದೀವಿ, ಆದರೆ ಎಲ್ಲೂ ಕಷ್ಟ ಅಂತ ಅನಿಸಿಲ್ಲ. ಯಾಕಂದರೆ ಸ್ಟೋರಿ ಅಷ್ಟು ನಮಗೆ ಖುಷಿ ಕೊಡ್ತಿತ್ತು ಅದನ್ನು ಮಾಡೋಕ್ಕೆ. ಆ್ಯಕ್ಚುಲಿ ಇವರು ಫಸ್ಟ್ ನಾನು ಕಾಸ್ಟ್ ಮಾಡಿದ್ದು ಅದರಲ್ಲಿ ಉಗ್ರಂ ಮಂಜು ಅವರ ರೋಲ್ಗೆ. ಆಮೇಲೆ ಏನನ್ನಿಸ್ತು ಗೊತ್ತಿಲ್ಲ, ನನ್ನನ್ನು ಹೀರೋ ಮಾಡಿಬಿಟ್ರಿ ಅವರು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ ರಾಮಚಂದ್ರ. ಸೊ ಜಂಗಲ್ ಮಂಗಲ್ ಚಿತ್ರದಲ್ಲಿ ನಾನು ದಿವ್ಯಾ ಅನ್ನುವಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ದಿವ್ಯಾ ಅಂಗನವಾಡಿ ಟೀಚರ್. ಕರಾವಳಿ ಕಡೆ ಹೇಗಿರ್ತಾರೆ ಹುಡುಗಿರು ಅದೇನೋ ನಂಗೆ ಐಡಿಯಾನೇ ಇಲ್ಲ, ಬಿಕಾಸ್ ನಾನು ಬೆಂಗಳೂರು ಹುಡುಗಿ. ಬೆಂಗಳೂರು, ಅಪ್ಪನವ್ರ ಗುಬ್ಬಿ 2 ಬಿಟ್ಟರೆ ನಂಗೆ ಬೇರೆ ಯಾವುದೂ ಗೊತ್ತೇ ಇರಲಿಲ್ಲ. ಸೊ ಡೈರೆಕ್ಟರ್ ಕತೆ ಹೇಳುವಾಗ ನಾನು ಇದನ್ನು ಮಾಡ್ಬೋದಾ ಅಂತ ನನಗೆ ಒಂದು ಕ್ವಶನ್ ಆಗಿತ್ತು. ಆ್ಯಂಡ್ ಯಶ್ ಶೆಟ್ಟಿ ಸರ್ ಆಗಿರ್ಬೋದು, ಉಗ್ರ ಮಂಜು ಸರ್ ಆಗಿರ್ಬೋದು, ಇವರು NSD, ಅವರು ಅಷ್ಟು ಎನರ್ಜಿ ಕೊಟ್ಟು ಅವ್ರು ಆ್ಯಕ್ಟ್ ಮಾಡ್ತಾರೆ. ಅವ್ರ ಎನರ್ಜಿನ ನಾನು ಹೆಂಗೆ ಮ್ಯಾಚ್ ಮಾಡೋದು ಅಂತ ನನಗೆ ಒಂದು ಡೌಟ್ ಇತ್ತು. ಬಟ್ ಎಲ್ಲರೂ ಇಡೀ ಟೀಮ್ ಸೇರಿ ಈ ಥರ ಬಿಹೇವ್ ಮಾಡ್ತಾರೆ, ಈ ಥರ ಮಾತಾಡ್ತಾರೆ. ಒಂದಷ್ಟು ಮೂವೀಸ್ಗಳನ್ನ ರೆಫರ್ ಮಾಡಿದ್ರು, ಇದನ್ನು ನೋಡು ನಿಂಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿ.
ಸೊ ಹಾಗೆ ನಾನು ಈಗ ಔಟ್ಪುಟ್ ನೋಡಿದಾಗ ತುಂಬ ಖುಷಿ ಆಗುತ್ತೆ, ಇದು ನಾನೇನು ಆ್ಯಕ್ಟ್ ಮಾಡಿರೋದು ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ಅದೆಲ್ಲ ಕ್ರೆಡಿಟ್ಸು ನಮ್ಮ ನಿರ್ದೇಶಕರಿಗೆ ಹೋಗಬೇಕು. ಆ್ಯಂಡ್ ನಾನು ಹೇಳ್ದಂಗೆ ಬೆಂಗಳೂರು ಹುಡುಗಿಯಾಗಿ ಫಸ್ಟ್ ಡೇ ಶೂಟ್ಗೆ ಹೋದಾಗ ಸ್ವಲ್ಪ ಹೆಂಗಾಯಿತು ಅಂದರೆ ಸುಳ್ಯದಲ್ಲಿ ಸ್ಟೇ ಆಗ್ತಿದ್ವಿ, ಅಲ್ಲಿಂದ ಮತ್ತೆ 1 hour ನಾವು ಶೂಟ್ ಮಾಡುವಂಥ ಪ್ಲೇಸ್ಗೆ, ಅಲ್ಲಿಂದ ಮೇಕಪ್ ಮಾಡ್ಕೊಂಡು ಮತ್ತೆ ಒಂದು 20 minutes ನಡ್ಕೊಂಡು ಹೋಗಬೇಕಿತ್ತು. ಸೊ ಫಸ್ಟ್ ಡೇನೇ ನನಗೆ ಹೆಂಗಾಯ್ತಂದರೆ ಎಲ್ಲಿ ಬಂದು ಸಿಗಾಕೊಂಡ್ಬಿಟ್ಟಪ್ಪ, ವಾಪಸ್ ಹೋಗ್ಬಿಡೋಣ ಅನ್ನೋಷ್ಟು ಇದಾಗಿತ್ತು. ನಿರ್ದೇಶಕರು ಕೂಡ ಹೇಳಿದ್ದೆ ನಾನು, ಇನ್ನು ಎಷ್ಟು ದಿನ ಶೂಟ್ ಮಾಡಬೇಕಾಗತ್ತೆ ನಾವು ಅಂತ ಹೇಳ್ಬಿಟ್ಟು. ಬಟ್ ಆಫ್ಟರ್ ಸಮ್ ಟೈಮ್ ಒಂದು 2-3 ದಿನ ಆಗ್ತಾ ಅಲ್ಲಿ ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಲ್ಲಿನ ಜನ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾರೆ. ಕಂಪ್ಯಾರಿಸನ್ ಅಂತ ಅಲ್ಲ, ಬಟ್ ಅಲ್ಲೊಂದು 5-6 ಮನೆ ಇದ್ರೂ ಇಲ್ಲೆಲ್ಲ ಹೇಗೆ ಹೇಳಿ ಸೆಲ್ಫೀಸ್ ತಗೋತಾರೆ, ಇಲ್ಲ ಅದು ಇದು ಮಾತಾಡ್ತಾರೆ. ಅವ್ರು ಸೆಲ್ಫೀಸು ಕೇಳಲ್ಲ, ಏನೂ ಇಲ್ಲ. ಊಟ ಆಯ್ತಾ, ಅದಾಯ್ತಾ ಅಂತ ಅಂದ್ಕೊಂಡು ಅವರೇ ದಿನ ಒಬ್ಬೊಬ್ರು ಊಟ ಕಳ್ಸ್ಕೊಡೋಕೆ ಶುರು ಮಾಡಿದ್ರು. ತುಂಬ ಪ್ರೀತಿ ತೋರಿಸಿದ್ರು ಎಲ್ರು. ಆ್ಯಂಡ್ ಲಾಸ್ಟಿಗೆ ಬರುವಾಗ ನನಗೆ ಬೇಜಾರಾಗ್ತಿತ್ತು, ಅಯ್ಯೋ ಇಲ್ಲೇ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಮತ್ತು ನೋ ಇಂಟರ್ನೆಟ್ ಎಲ್ಲೂ ಸಿಗ್ತಿರ್ಲಿಲ್ಲ, ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕೂ ಕಾಲ್ಗೇನೂ ಸಿಗ್ತಾ ಇರಲಿಲ್ಲ. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಆ್ಯಂಡ್ ಅದಕ್ಕೆ ಎಲ್ಲ ಲೈಟ್ ಆಫೀಸರ್ಸಿಂದ ಹಿಡಿದು ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ. ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನನ್ನ ಪಾತ್ರ ಇದು ಹಿರಿಮಗಳು, ಮನೆಯ ಹಿರಿಮಗಳು. ಲೋವರ್ ಮಿಡಲ್ ಕ್ಲಾಸಲ್ಲಿರುವಂಥ ಮನೆ ಹಿರಿಮಗಳಿಗೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ. ಜೊತೆಗೆ ಒಬ್ಬ ಇರ್ರೆಸ್ಪಾನ್ಸಿಬಲ್ ಬಾಯ್ ಫ್ರೆಂಡ್ ಇದ್ದರೆ, ಸೊ ಅವಳು ಥಿಂಕ್ ಮಾಡ್ತಾಳೆ, ಮನೇಲಿ ತೋರಿಸ್ದವ್ರನ್ನ ಮದುವೆ ಆಗಬೇಕಾ, ಇಲ್ಲ ಏನು ಮಾಡಬೇಕು ನೆಕ್ಸ್ಟು ಅನ್ನೋದು. ಸೊ ಇಬ್ಬರು ಹುಡುಗ ಹುಡುಗಿ ಇಬ್ಬರು ಒಂದು ಕಡೆ ಟ್ರ್ಯಾಪ್ ಆದಾಗ ಅಲ್ಲಿಂದ ಹೇಗೆ ಹೊರಗಡೆ ಬರ್ತಾರೆ ಅನ್ನೋದೇ ಈ ಕತೆ. ಸೊ ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ನಮ್ಮ ಡೈರೆಕ್ಟ್ರು ಬೈತಾರೆ. ಸೊ ಇಷ್ಟೇ. ಇಲ್ಲ ಹೇಳ್ದೆ, ಅವ್ರು ಹೇಳಿದ್ದೆ ಹೇಳ್ದಲ್ಲ. ಆ್ಯಂಡ್ ನಾನು ಸುನಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ನಾನು ಸುನಿ ಸರ್ನ ನೋಡಿದ್ದು ಆಚಾರ್ಯ ಕಾಲೇಜಲ್ಲಿ. ಒಂದು ನ್ಯಾನೋ ಕಾರ್ ಬರ್ತಿತ್ತು ಡೈಲಿ, ಹಿಂದೆಗಡೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಹಾಕೊಂಡು ದಿನ ಆಚಾರ್ಯ ಕಾಲೇಜಿಗೆ ಬರ್ತಿತ್ತು. ಕಟ್ಟಾದರೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಿಲೀಸ್ ಆಯಿತು, ಅವಾಗ ಡೈಲಾಗ್ಸ್ ಎಲ್ಲ ಫುಲ್ ಟ್ರೆಂಡಿಂಗು. ಸೊ ನಾವು ಅವಾಗ ನೋಡ್ಬಿಟ್ಟು ಹೇಳ್ಕೊಳ್ತಾ ಇದ್ವಿ, ಓಕೆ ಇಲ್ಲಿ ಇದು ನಮ್ಮ ಸ್ಟೇಡಿಯಮಲ್ಲಿ ಶೂಟ್ ಮಾಡಿದ್ದಲ್ವಾ ಅಂತ ಹೇಳಿ. ಸೊ ಸುನಿ ಸರ್ ಪ್ರೆಸೆಂಟ್ ಮಾಡ್ತಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಥ್ಯಾಂಕ್ ಯು ಸುನಿ ಸರ್. ಆ್ಯಂಡ್ ಈ ಒಂದು ಪಾತ್ರ ನನಗೆ ಸಿಗೋದಕ್ಕೆ ಮುಖ್ಯ ಕಾರಣ ನಮ್ಮ ಮನು ಶೇಖರ್ ಅವರು. ಸೊ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಗಜಾನನ ಆ್ಯಂಡ್ ಗ್ಯಾಂಗ್ ಅನ್ನುವಂಥ ಒಂದು ಸಿನಿಮಾದಲ್ಲಿ ಅಭಿಷೇಕ್ ಶೆಟ್ಟಿ ಅವರ ಸಿನಿಮಾದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೆ. ಜೊತೆಗೆ ಕನ್ನಡತಿ, ಹಾಗೆ ಈಗ ಸದ್ಯಕ್ಕೆ ಅವನು ಮತ್ತು ಶ್ರಾವಣಿ ಅನ್ನುವಂಥ ಸೀರಿಯಲ್ ಸ್ಟಾರ್ ಸುವರ್ಣದಲ್ಲಿ 10 ಗಂಟೆಗೆ ಪ್ರಸಾರ ಆಗುತ್ತೆ. ಅದರಲ್ಲಿ ಸೆಕೆಂಡ್ ಲೀಡ್ ಆಗಿ ಆದ್ಯ ಅನ್ನುವಂಥ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ಹೌದು. ಎಲ್ರಿಗೂ ನಮಸ್ಕಾರ. ನಾನು ಮನು ಶೇರ್ಗರ್ ಅಂತ, ಈ ಸಿನಿಮಾದ್ದು ಎಡಿಟರು. ಫಸ್ಟು ನಾನು ಸುನಿ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಸುನಿ ಸರ್ ಈ ಸಿನಿಮಾ ಆಲ್ರೆಡಿ ನೋಡಿದ್ದಾರೆ. ಸೊ ನೋಡಿಬಿಟ್ಟು ಇದನ್ನು ತಲುಪಿಸೋದಕ್ಕೆ, ಅಂದರೆ ಒಂದು ಪ್ರೆಸೆಂಟ್ ಯಾರು ಮಾಡ್ತಾರೆ ಅಂತ ಇದ್ದಾಗ ಸುನಿ ಸರ್ ಸಿನಿಮಾ ನೋಡ್ಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟು ಸೊ ಅವರು ಪ್ರೆಸೆಂಟ್ ಮಾಡೋದಕ್ಕೆ ಒಪ್ಕೊಂಡ್ರು. ಥ್ಯಾಂಕ್ ಯು ಸುನಿ ಸರ್. ಸೊ ಹಾಗೆ ಇದು ಅಂದರೆ ಹೊಸಬ್ರು ಸಿನಿಮಾ ಅನ್ನೋ ಥರದ್ದಲ್ಲ, ಅಂದರೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಸೇರಿಕೊಂಡೆ ಅಂದರೆ ಮಾಡಿರೋ ಸಿನಿಮಾ. ಆಮೇಲೆ ಇದು ಕಂಟೆಂಟ್ ಡ್ರಿವನ್ ಸಿನಿಮಾ. ಹಾಗೆ ಇದು ಅಂದರೆ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಅಂದರೆ ಈಗ ಟೈಟಲಲ್ಲಿ ಸ್ವಲ್ಪ ಕಪಲ್ ಗಾಡಿಗೆ ಹೋಗ್ತಾರೆ. ಸೊ ಇದು ನಮ್ಮ ಮಲೆನಾಡು ಕಡೆ ಎಲ್ಲ ರೆಗ್ಯುಲರ್ ಆಗಿ ನಡೆಯುವಂಥ ಇನ್ಸಿಡೆಂಟು. ಬಟ್ ಅದನ್ನು ಎಲ್ಲೂ ವಲ್ಗಾರಿಟಿ ಇಲ್ಲದೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿರೋವಂಥ ಸಿನಿಮಾ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕಿದ್ದು ರೀಚ್ ಆಗೋದಕ್ಕೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನಾನು ಪ್ರಜಿತ್ ಹೆಗ್ಡೆ ಅಂತ, ಮೂಲತಃ ಮಂಗಳೂರಿನವನು. ಇವಾಗ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ. ಸೊ ನನಗೆ ಈ ಪರ್ಟಿಕ್ಯುಲರ್ ಮೂವಿ ಇಂಡಸ್ಟ್ರಿ ಹೊಸ್ತು. ಫಸ್ಟ್ ಏನು ಅದರ ಬಗ್ಗೆ ಅದು ಇಂಟ್ರೆಸ್ಟ್ ಏನು ಇರಲಿಲ್ಲ. ಆದರೂ ನಮ್ಮ ಒಬ್ಬರು ಫ್ರೆಂಡ್ಸ್ ಬಂದು ಇವ್ರಿಗೆ ನಮ್ಮ ರಕ್ಷಿತ್ ಡೈರೆಕ್ಟರನ್ನು ಪರಿಚಯಿಸಿದರು. ಹಾಗೆ ಮತ್ತೆ ಒಂದು ಮೂವಿ ಸ್ಟೋರಿ, ಒಂದು ಪ್ಲಾಟ್ ಏನಂತ ಹೇಳಿ ನೋಡೋಣ ಅಂತ ಹೇಳಿ ಇವರು ನಮಗೆ ಒಂದೊಂದು ಎಕ್ಸ್ಪ್ಲೇನ್ ಎಲ್ಲ ಮಾಡಿದರು. ಸ್ಟೋರಿ ಎಕ್ಸ್ಪ್ಲೇನ್ ಮಾಡುವಾಗ ಒಂದು ರಿಯಲ್ ಒಂದು ಇಂಟ್ರೆಸ್ಟ್ ಆಯಿತು. ಈ ಮೂವಿ ಬಗ್ಗೆ ಏನಾದರೂ ಒಂದು ಮುಂದೆ ನಮ್ಮ ಕಾಂಟ್ರಿಬ್ಯೂಷನ್ ಮಾಡ್ಬೋದಂತ ಹೇಳಿ. ಬಟ್ ಅಗೇನ್ ಮೂವಿ ಇಂಡಸ್ಟ್ರಿಯಲ್ಲಿ ರಿಸ್ಕ್
ಮತ್ತು ರಿಕವರಿ ಆಲ್ ದೋಸ್ ಥಿಂಗ್ಸ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸೆಲ್. ಸೊ ಅದನ್ನು ಆ ಬಗ್ಗೆ ಒಂದು ಯಾವ ರೀತಿ ಹೇಗೆ ಮಾಡೋದು ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. ಸೊ ನಮ್ಮ ಡೈರೆಕ್ಟರ್ ಅವರು ಅದರ ಬಗ್ಗೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದರು, ಈ ಥರ ರಿಸ್ಕನ್ನೆಲ್ಲ ಶೇರ್ ಮಾಡಿಕೊಂಡು ದೇರ್ ಆರ್ ಪೀಪಲ್ ಆ ಥರ ಹೇಳಿ. ಸೊ ದೆನ್ ನಮಗೆ ಅದನ್ನು ಹಿಂದೆ ನೋಡುವ ಏನು ಇದೆ ಸ್ಕೋಪ್ ಇರಲಿಲ್ಲ. ಸೊ ಹಾಗೆ ಮುಂದೆ ಚೆನ್ನಾಗಿ ಬಂದಿದೆ ಮೂವಿ. ಹಾಗೆ ಎಲ್ಲರೂ ದಯವಿಟ್ಟು ಬಂದು ವೀಕ್ಷಿಸಿ, ಹಾಗೆ ಸಪೋರ್ಟ್ ಮಾಡಿ. ಮತ್ತು ಧನ್ಯವಾದ ಸುನಿ ಸರ್, ನೀವು ಪ್ರೆಸೆಂಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅವರು ರೋಡ್ ಸೈಡ್ ವಿಲೇಜ್ ಅಂತ ಪ್ರವೀಣ್ ಅಂತ ಅವ್ರ ಹೆಸರು, ಪ್ರವೀಣ್ ಮೇಗಲ್ಮನಿ ಅಂತ ರೋಡ್ ಸೈಡ್. ಹೌದು ಅಂದ್ರೆ ಅದರ ಅರ್ಥ ಏನಂದ್ರೆ, ಈಗ ಮಲ್ನಾಡಲ್ಲಿ ನೀವು ನಾನು ಏನು ಹೇಳಿದಲ್ಲ ಆಗ ಪ್ಲೇಸಲ್ಲಿ, ಅಲ್ಲಿ ನಿಮಗೆ ಹತ್ರ ಮನೆ ಇರಲ್ಲ, ಅಲ್ಲಿ ತುಂಬಾ ದೂರ ಮನೆ ಇರುತ್ತೆ. ಒಂದ್ ಮನೆಯಿಂದ ಒಂದ್ ಮನೆಗೆ ಒಂದು 800 ಮೀಟರ್ 700 ಮೀಟರ್ ಎಲ್ಲ ಇರುತ್ತೆ. ಆದ್ರೆ ಅಲ್ಲಿ ವಿಶೇಷ ಏನಂದ್ರೆ, ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅಲ್ಲಿ ಹೇಗೆ ಅದು ಸುದ್ದಿ ಪಾಸ್ ಆಗುತ್ತೆ. ಸೊ ಇದ್ರ ಅರ್ಥ ಏನಂದ್ರೆ, ಅವರು ಇಬ್ರು ಕಪಲ್ಸ್ ಇದಾರಲ್ಲ, ಅವರು ನಮ್ಮನ್ನ ಯಾರು ನೋಡಲ್ಲ ಅನ್ಕೊಂಡಿದ್ದಾರೆ, ಬಟ್ ಅವ್ರನ್ನ ಕಾಡೇ ನೋಡ್ತಿದೆ ಅಂತ. ಅಂದ್ರೆ ಅವ್ರನ್ನ ಒಬ್ಸರ್ವ್ ಮಾಡ್ತಾ ಇದ್ದಾರೆ, ಬಟ್ ಅವ್ರ ಮನ್ಸಲ್ಲಿ ಯಾರು ನೋಡ್ತಿಲ್ಲ ಅನ್ನೋ ತರ ಇದೆ ಅಂತ ಒಂದು ಇದು ಮಾಡಕ್ಕೆ ಟ್ರೈ ಮಾಡಿರು. ಹೌದೌದು, ಅದು ಕಾಡೇ ಪಾಸ್ ಮಾಡುತ್ತೆ ಸುದ್ದಿನ ಅನ್ನೋ ತರ ಹಾಗೆ. ಸೊ ಮತ್ತೆ ಇನ್ನೊಂದು ವಿಷಯ ನಾನು ಆ್ಯಡ್ ಮಾಡಬೇಕು, ದಯವಿಟ್ಟು ಕ್ಷಮಿಸಿ. ಈ ಮೂವಿ ಶೂಟ್ ಆಗಿರೋದು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಮಡಪ್ಪಾಡಿ, ಕಡ್ಯ ಮತ್ತು ಬಾಳಿಕಲ ಅನ್ನೋ 3 ಗ್ರಾಮದಲ್ಲಿ. ಈ ಗ್ರಾಮಸ್ಥರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಲೇಬೇಕು, ಅದು ಹೇಳ್ದಿದ್ರೆ ತಪ್ಪಾಗುತ್ತೆ. ಥ್ಯಾಂಕ್ ಯು ಸುನಿ ಸರ್. ಎಲ್ರಿಗೂ ನಮಸ್ತೆ. ರೇಣುಕಮ್ಮ ಬಂದರೆ ನನಗೆ ಮೈ ಜುಮ್ ಅನ್ನುತ್ತೆ. ಅವಾಗಿನ ರೀಲ್ ಮ್ಯಾಗ್ಝಿನ್ ಟೈಮು. ಸೊ ಸಿಂಪಲ್ ಅನ್ನೋ ಸ್ಟೋರಿ, ಫಸ್ಟ್ ಪ್ರೆಸ್ ಮೀಟ್ ನನ್ನ ಲೈಫಿನಲ್ಲಿ ನಡೆದಿದ್ದು. ಪೆನ್ ಡ್ರೈವ್ ತೊಗೊಂಬಂದು ನಾವು ಅವಾಗಿನ ಚೆಕ್ ಮಾಡ್ತಿದ್ದೋ, ಸರ್ ಇಲ್ಲೇ ಇದ್ದಾರೆ ಆಪ್ರೇಟರು. ಸೊ ಒಂದ್ಸಲ ಬರ್ತಿತ್ತು, ಕೆಲವು ಶಾರ್ಟ್ಸ್ ಬರ್ತಿರ್ಲಿಲ್ಲ. ಓಡೋಗಿ ಆಫೀಸ್ಗೆ ಹೋಗಿ ಅವಾಗ ಲ್ಯಾಪ್ಟಾಪ್ ಇರಲಿಲ್ಲ, ಅಲ್ಲಿ ಕನ್ವರ್ಷನ್ ಎಲ್ಲ 4 hours ಆಗೋದು. ಮತ್ತೆ ತಂದು ಚೆಕ್ ಮಾಡಿ ಒಂದು ಪ್ಲೇ ಮಾಡ್ದು. ಅಲ್ಲಿಂದ ನಂಗೊಂದು ಲೈಫ್ ಸಿಕ್ತು. ಸೊ ತುಂಬ ಖುಷಿ. ಇವರು ಫಸ್ಟ್ ಪ್ರೆಸ್ ಮೀಟ್ ಇಲ್ಲೇ ಅಂದಾಗ ತುಂಬ ಖುಷಿ ಆಯಿತು. ಜಂಗಲ್ ಮಂಗಲ್ ಈ ವಿಷಯಕ್ಕೆ ಬರೋದಾದರೆ, ಮನು ಶೇಡ್ಗರ್ ಬಂದು ಚಮಕಿಂದ ಎಡಿಟ್ ಮಾಡ್ಕೊಂಬಂದಿದ್ದೆ ಅವತಾರ ಪುರುಷ ಇದೆಲ್ಲ. ನಾನು ರೀಸೆಂಟಾಗಿ 1 month ಬ್ಯಾಕ್ ಸ್ಟುಡಿಯೋ ಹೋದಾಗ ಇದ್ರದ್ದು ಫಸ್ಟ್ ಒನ್ ಡೇ ಟೀಸರ್ ತೋರಿಸ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಮೂವಿ ನೋಡ್ಬೋದು ಅಂತೆ. ಆಮೇಲೆ ಅದಕ್ಕೆ ರೆಕಾರ್ಡಿಂಗ್ ಎಲ್ಲ ಫಿಕ್ಸ್ ಮಾಡಿ ತೋರಿಸ್ತಾ ನಂಗೆ ತುಂಬ ಖುಷಿ ಆಯಿತು. ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಹಾಗೆ ಹೀಗೆ ಅಂತ. ನಾನು ಯಾವುದೋ ಒಂದು ಸೀನ್ ಮಾತ್ರ ಇದನ್ನ ಹಿಂಗೆ ಮಾಡ್ಬೋದು ಅಂತ ಸುಮ್ಮನೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ. ಅದಾದಮೇಲೆ ಅದನ್ನು ಸೀರಿಯಸ್ ಆಗಿ ತೊಗೊಂಡವರು ಅದನ್ನ ರೆಡಿ ಮಾಡಿ ಬಂದು ಇದನ್ನು ನೀವೇ ಪ್ರೆಸೆಂಟ್ ಮಾಡಬೇಕು ಅಂತ ಮನು ಕೇಳ್ದ. ಮನು ದೊಡ್ಡ ಗುಣ ಏನಂದರೆ, ಅವನೊಂದು ಫಿಲಮ್ ಡೈರೆಕ್ಟ್ ಮಾಡಿದ್ದಾನೆ, ಬಟ್ ಯಾವತ್ತೂ ಅದನ್ನು ಬಂದು ಕೇಳಲಿಲ್ಲ ಪ್ರೆಸೆಂಟ್ ಮಾಡಬೇಕು ಅಂತ. ಬಟ್ ಅವ್ನ ಫ್ರೆಂಡ್ಗೋಸ್ಕರ ಬಂದು ಇದನ್ನು ನೀವು ಪ್ರೆಸೆಂಟ್ ಮಾಡಬೇಕು ಅಂದಾಗ 2 ಕ್ಲಾಸ್ ಇಟ್ಟೆ. ನಾನೇನಾದರೂ ದುಡ್ಡು ಇನ್ವೆಸ್ಟ್ ಮಾಡ್ಬೇಕಾ ಅಂತ. ಅವ್ರು ಇಲ್ಲ ಅಂದರು. ಮತ್ತು ನನಗೆ ಇನ್ನೇನು ಲಾಭ, ನಾವೇನಾದರೂ ಲಾಭ ಬಂದರೆ ಅವಾಗ ನಿಮ್ಗೊಂಚೂರು ಕೊಡ್ಬೋದು ಅಂದರು. ಅವೆರಡೂ ಬೇಕಾಗಿಲ್ಲ ನನಗೆ, ಬಟ್ ನನ್ನ ಜೊತೇಲಿ ನಿಂತೀನಿ ಸಿನಿಮಾಗೆ ಅಂತ. ಸೊ ಬಂದಿದ್ದೀನಿ ಇಲ್ಲಿವರೆಗೂ. ಈ ಟೈಟಲ್ ತುಂಬ ಈಸಿಯಾಗಿ ಹೇಳ್ಬೇಕಂದ್ರೆ ಜಂಗಲ್ ಮಂಗಲ್. ಇದು ಮೊನ್ನೆ ನನಗೂ ರಿವೀಲ್ ಮಾಡಿದ್ದು ಈ ಟೈಟಲು. ಫಸ್ಟು ಪರಿಸರ ಪ್ರೇಮಿಗಳು ಅಂತ ಇಟ್ಟಿದ್ರು. ನಂಗೆ ತುಂಬ ಇಷ್ಟ ಆಗಿತ್ತು ಟೈಟಲು, ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಗೋದು ಏನು ಪರಿಸರ ಪ್ರೇಮಿಗಳು ಇವರು ಅಂತ. ಇವ್ರು ಅಂದ್ಕೊಂಡ್ರೆ ಇಲ್ಲ ಅದು ಕಲಾತ್ಮಕ ಅಂತ ಆಗುತ್ತೆ ಅಂತ. ನಾನೊಂದು ಸಜೆಷನ್ ಕೊಟ್ಟಿದ್ದೆ, ಪೊದೆ ಪ್ರೇಮಿಗಳು ಅಂತ ಹೇಳಿರಿ, ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ. ಇವ್ರು ಹೇಳಿದ್ರು ನಾವು ಅಷ್ಟು ನಾಟಿನೂ ಇಲ್ಲ ಅಂತ. ಸೊ ಇವೆರಡರ ಮಧ್ಯೆ ಜಂಗಲಲ್ಲಿ ಒಂದು ಮಂಗಲ್ ಕೆಲಸಗಳು ಏನು ನಡೆಯುತ್ತೆ ಅನ್ನೋದು, ಬಟ್ ತುಂಬ ಚೆನ್ನಾಗಿ ಲಿಂಕ್ ಮಾಡ್ಕೊಂಡು ಹೋಗಿದ್ದಾರೆ. ಅಂದರೆ ಒಂದು ಕಾರ್ಡ್ ಅಂದರೆ ಇದೊಂದು ಪೋಸ್ಟಲ್ಲಿ ನಿಮ್ಗೆ ರಿವೀಲ್ ಆಗ್ತಿದೆ, ರಿವೀಲ್ ಆಗದೆ ಇರೋ ಒಂದಷ್ಟು ವಿಷಯಗಳು ಕಾರ್ಡಲ್ಲಿ ನಡೆಯುತ್ತೆ. ಅವಕ್ಕೆಲ್ಲ ಒಂದೊಂದೇ ಕನೆಕ್ಷನ್ ಮಾಡ್ಕೊಂಡು ಬ್ಯೂಟಿಫುಲ್ಲಾಗಿ ಒಂದು ಆ ಕ್ಲೈಮ್ಯಾಕ್ಸ್ ಪೊಸಿಷನಲ್ಲಿ ಒಂದು ತುಂಬ ಚೆನ್ನಾಗಿ ಆಗುತ್ತೆ. ನಮಗೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಫನ್ ಅನ್ಸಿದ ಮೂವಿ ಸೀಟೆಡ್ಜ್ ಆಗ್ತಾ ಹೋಗುತ್ತೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಮೂವಿ. ಸೊ ಈ ರೀತಿ ಮೂವಿಗಳಿಗೆ ಅಫ್ಕೋರ್ಸ್ ಗೆಲ್ಲಬೇಕು, ಅದಕ್ಕೆ ಎಲ್ಲರ ಸಪೋರ್ಟು ಬೇಕು. ಮತ್ತು ಇವ್ರಿಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಹೇಳಿದ್ರು ದುಡ್ಡಿದೆ ಏನಾದರೂ ಮಾಡ್ಮಗ ಅಂತ. ನಮ್ಮ ಹತ್ರ ಇದ್ದಾರೆ ಫ್ರೆಂಡ್ಸ್ಗಳು, ದುಡ್ಡು ಕೊಟ್ಟು ಸಿನಿಮಾ ನೋಡ್ರು ಅಂದ್ರೂ ನೋಡಲ್ಲ ಮಗ, ಫ್ರೀ ತೋರಿಸೋರು. ಸೊ ಇವರು ನೆಕ್ಸ್ಟ್ ನಮಗೂ ಫ್ರೆಂಡ್ ಆಗಿ ನೀವು ಹೇಳಿ ಸರ್ ದುಡ್ಡು ಇದೆ ಏನಾದರೂ ಮಾಡಿ ಅಂತ ನಾವು ಮಾಡ್ತೀವಿ. ಅದು ಬಿಟ್ಟು ಯಶ್ ಶೆಟ್ಟಿ ಸರ್ ಮತ್ತು ಹೀರೋಯಿನ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಮತ್ತು ಇನ್ನೂ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಎಲ್ಲರನ್ನ. ಉಗ್ರಂ ಮಂಜು ಅವರು ಬಿಗ್ ಬಾಸ್ ಹೋಗಿದ್ರಲ್ಲ, ಸೊ ಮೋಸ್ಟ್ಲಿ ರಿಲೀಸ್ ಆಗೋಷ್ಟ್ರಲ್ಲಿ ಅವರು ರಿಲೀಸ್ ಆದ್ರೆ ಅಲ್ಲಿಂದ ಉಗ್ರಂ ಮಂಜು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವ ನೀವಿಬ್ಬರು ಸೈಡ್ ಆಕ್ಟಿಂಗ್ ಅಂತ ಇವರು ಆ ಪೋಸ್ಟಲ್ಲಿ ಹಾಕಿದ್ರು ಹಾಕ್ತಾರೆ. ಸೊ ಈ ರೀತಿ ಮೂವಿಂಗ್ ಸಪೋರ್ಟ್ ಬೇಕಷ್ಟೇ ಎಲ್ಲರದನ್ನು. ಅಫ್ಕೋರ್ಸ್ ಮಲ್ಟಿಪ್ಲೆಕ್ಸ್ ರಿಲೀಸ್ ಮಾಡ್ತಾರೆ,
ಒಂದಷ್ಟು ಅಲ್ಲಿ ಬಂದು ಅಟೆಂಡೆನ್ಸ್ ಹಾಕಿ ಅಂದರೆ ಆಡಿಯನ್ಸಿಗೆ ಗ್ಯಾರಂಟಿ ಇದು ಅಂದರೆ ಹೊಸತನ ಯಾರು ಬಯಸ್ತಾರೆ ಅವ್ರಿಗೆ ಗ್ಯಾರಂಟಿ ಇದು ಹಿಟ್ ಆಗುತ್ತೆ. ಸೊ ಅಲ್ಲಿಂದ ಮುಂದೆ ಇವ್ರು ದೊಡ್ಡದಾಗಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡ್ತಾರೆ. ಆನಂದ್ ಆಡಿಯೋ ಯೂಟ್ಯೂಬಲ್ಲಿ ಬರ್ತಿದೆ ಇದು. ಅಫ್ಕೋರ್ಸ್ ಈ ಸೋಷಿಯಲ್ ಮೀಡಿಯಾ ಮತ್ತು ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ಗೆ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ. ಮತ್ತು ತುಂಬ ಕ್ಲಾಸಾಗಿ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹಾಂ ನಿಮ್ಮ ಪ್ರೆಸೆನ್ಸ್ ಅಂದ್ಮೇಲೆ ಅಲ್ಲ ಆ ತಮಾಷೆ ಇದೆ ಅಂದರೆ ಇವ್ರೇನು ಲೈನ್ ಕ್ರಾಸ್ ದಾಟಿಲ್ಲ, ಬಟ್ ಆ ತಮಾಷೆ ಇದೆ. ಅದ್ರ ಜೊತೆಗೆ ಕ್ಲೈಮ್ಯಾಕ್ಸ್ ಇಂದ ಆಚೆ ಬರ್ತಾ ಇದೊಂದು ಬೇರೆ ರೀತಿ ಮೂವಿ ಅಂತ ಅನ್ಸುತ್ತೆ ಎಲ್ಲರಿಗೂ. ಹಾಂ, ಮನೋದು ಚಿಂಚಿ ಅಂತ ಬರ್ತಿದೆ, ಅದು ತುಂಬ ಚೆನ್ನಾಗಿದೆ, ಅದು ನೋಡಿದ್ದೀನಿ. ಬಟ್ ಅದು ಥ್ಯಾಂಕ್ ಯು ನಿಮ್ಮ ಸಪೋರ್ಟ್. ಥ್ಯಾಂಕ್ ಯು.